ಓಂ ಶಾಂತಿ. ಭಗವಂತನು ಸರ್ವ್ಯಾಪಿಯಲ್ಲ, ಪರಮಧಾಮ ನಿವಾಸಿಯಾಗಿದ್ದಾರೆ. ಇದುವರೆಗೆ ನಾವು ಭಗವಂತನನ್ನು ಸರ್ವವ್ಯಾಪಿ ಎಂದು ತಿಳಿದಿದ್ದೆವು. ಆದರೆ ಭಗವಂತನೇ ಅವತರಿತನಾಗಿ ತನ್ನ ಬಗ್ಗೆ ಪರಿಚಯವನ್ನು ಪ್ರಜಾಪಿತ ಬ್ರಹ್ಮ ತಂದೆಯ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ತಿಳಿಸಿದ್ದಾರೆ. ನಾನು ಸರ್ವ್ಯಾಪಿಯಲ್ಲ, ನಾನು ಪರಮಧಾಮ ನಿವಾಸಿಯಾಗಿದ್ದೇನೆ ಎಂದು. ಆದರೆ ಯಾವಾಗ ಈ ಸೃಷ್ಟಿಯಲ್ಲಿ ಧರ್ಮಜ್ಞಾನಿಯಾಗುತ್ತದೋ ಆಗ ನಾನು ಅವತರಿತನಾಗುತ್ತೇನೆ ಎಂದು. ಅದಾಗಲೇ ಅವತರಿತನಾಗಿ 1936ರಿಂದ ತನ್ನ ವಿಶ್ವ ಪರಿವರ್ತನಾ ಕಾರ್ಯವನ್ನು ಮಾಡುತ್ತಿದ್ದಾರೆ. ಈ ಸಮಯಕ್ಕೆ ಪುರುಷೋತ್ತಮ ಸಂಗಮಯುಗವೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಸೃಷ್ಟಿ ಪಂಚಭೂತಗಳ ಸಹಿತ ಪತಿತರಿಂದ ಪಾವನರಾಗುವ ಸಮಯವಾಗಿದೆ. ಅದಕ್ಕಾಗಿ ನಾನು ಆತ್ಮನಾಗಿದ್ದೇನೆ ಎಂದು ತಿಳಿದು ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನು ಕೇಂದ್ರೀಕರಿಸುವುದರಿಂದ ನಮ್ಮಲ್ಲಿ ಪರಮಾತ್ಮನಿಂದ ಶಕ್ತಿಯು ಪ್ರವಹಿಸುತ್ತದೆ. ಇದರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ನಾಶವಾಗುತ್ತದೆ. ಅದಕ್ಕಾಗಿ ನಿತ್ಯವೂ ಅಭ್ಯಾಸ ಮಾಡುವುದರಿಂದ ನಾವು ಅದರ ಫಲಿತಾಂಶವನ್ನು ಶಾಂತಿ, ಸುಖ, ನೆಮ್ಮದಿಯ ರೂಪದಲ್ಲಿ ವರ್ತಮಾನದಲ್ಲೂ ಹಾಗೂ ಭವಿಷ್ಯದಲ್ಲೂ ಸಹ ಪಡೆಯಬಹುದಾಗಿದೆ. ಪರಮಾತ್ಮ ಶಿವನು ನಾನು ಸರ್ವ್ಯಾಪಿಯಲ್ಲ ಎಂದು ತಿಳಿಸಲು ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದಾಗಿದೆ, ಯಾವಾಗ ಭಾರತದಲ್ಲಿ ಧರ್ಮಜ್ಞಾನಿಯಾಗುತ್ತದೋ ಆಗ ನಾನು ಅವತರಿತನಾಗುತ್ತೇನೆ ಎಂದು. ಅಂದರೆ ಅವರು ಈ ಲೋಕದ ನಿವಾಸಿಯಲ್ಲ ಎಂದು ತಿಳಿಯುತ್ತದೆ. ಹಾಗೆ ಅವರು ಪ್ರಾಣಿ ಪಕ್ಷಿಗಳ ಅವತಾರದಲ್ಲೂ ಸಹ ಬರುವುದಿಲ್ಲ. ಮಾನವ ಶರೀರದಲ್ಲೇ ಪರಕಾಯ ಪ್ರವೇಶ ಮಾಡಿ ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಜೊತೆಗೆ ವಿಶ್ವ ಪರಿವರ್ತನೆಯನ್ನು ಸಹ ಮಾಡುತ್ತಿದ್ದಾರೆ. ಓಂ ಶಾಂತಿ.